ರಂಗಪಟ್ಣ ಎನ್ನುವ ಸಣ್ಣ ಗ್ರಾಮ. ಅಲ್ಲಿ ಶಾಂತಯ್ಯ ರಂಗಯ್ಯ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಅಮೃತ, ಸಣ್ಣವಳು ವೆಣ್ಣಿಲಾ. ಅಮೃತನಿಗೆ ಮದುವೆಯಾಗಿತ್ತು. ಅವಳ ಗಂಡನ ಹೆಸರು ಅನಿಲ್. ಇವರು ರಂಗಪಲ್ಲಿ ಗ್ರಾಮ ಪಕ್ಕದಲ್ಲಿರುವ ಮಾರೇಡುಪಳ್ಳಿ ಗ್ರಾಮದಲ್ಲಿ ಇದ್ರು. ಅದೇ ಗ್ರಾಮದಲ್ಲಿ ಅದೇ ಬೀದಿಯಲ್ಲಿ ಅಮೃತನ ಅತ್ತೆ ಮಾವ ರಂಗಯ್ಯ ಪಾರ್ವತಿ ಕೂಡ ಜೀವನ ಮಾಡ್ತಿದ್ರು. ಸಪರೇಟ್ ಆಗಿ ಇರುವುದರಿಂದ ಅಮೃತನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಸ್ವಲ್ಪ ದಿನಗಳ ನಂತರ ಅದೇ ಗ್ರಾಮದಲ್ಲಿರುವ ರಮೇಶ್ ಜೊತೆ ಸೇರಿ ವೆಣ್ಣಿಲನಿಗೂ ಮದುವೆಯಾಯಿತು. ವೆಣ್ಣಿಲನ ಅತ್ತೆ ಮಾವನಾದ ವಸಂತಿ ದೇವಯ್ಯ ಕೂಡ ಅದೇ ಬೀದಿಯಲ್ಲಿದ್ರು. ಅಕ್ಕ ತಂಗಿಯರಿಬ್ಬರಿಗೂ ಮದುವೆಯಾದ ನಂತರ ಮಾರೇಡುಪಳ್ಳಿ ಗ್ರಾಮದಲ್ಲಿ ಅಕ್ಕ ತಂಗಿಯರಿಬ್ಬರು ಎದುರು ಮನೆಯಲ್ಲೇ ಇರುವುದರಿಂದ ತುಂಬಾನೇ ಸಂತೋಷವಾಗಿ ಇದ್ರು. ಅಕ್ಕ ತಂಗಿಯರಾದ ಅಮೃತ ವೆಣ್ಣಿಲ ಚಿಕ್ಕ ವಯಸ್ಸಿನಿಂದ ಜಿಪುಣರು. ಬೆಳಿತಾ ಬೆಳಿತಾ ಅವರ ಜಿಪುಣತನ ಕೂಡ ಇನ್ನಷ್ಟು ಜಾಸ್ತಿ ಆಯಿತು. ಒಂದು ದಿನ ವೆಣ್ಣಿಲ ಅವಳ ಅಕ್ಕನಾದ ಅಮೃತನ ಮನೆಗೆ ಹೋಗಿ, ಅಕ್ಕ, ನನ್ ಮನೆಯಲ್ಲಿ ಸಕ್ಕರೆ ಇಲ್ಲ, ಟೀ ಹುಡಿನೂ ಇಲ್ಲ. ನೀನ್ ಕೊಟ್ರೆ 2 ದಿನದಲ್ಲಿ ನಿನಗೆ ತಿರುಗಿಸಿ ಕೊಟ್ಬಿಡ್ತೀನಿ. ಏನೇ ವೆಣ್ಣಿಲ, ನನ್ ಬಗ್ಗೆ ಗೊತ್ತಾಗಿದ್ರು ಕೂಡ ನೀನ್ ಇದನ್ನೆಲ್ಲ ನನ್ ಜೊತೆ ಕೇಳ್ತಾ ಇದ್ದೀಯಾ? ನಾವಿಬ್ರು ಒಬ್ರಿಗೊಬ್ರು ಕೇಳ್ಕೊಬಾರ್ದು ಕಣೆ. ನಾವಿಬ್ರು ಸೇರಿ ನಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವ್ರ ಜೊತೆ ಕೇಳ್ಬೇಕು. ಅಕ್ಕ, ಮೊನ್ನೆ ತಾನೇ ಎದುರು ಮನೆ ಕುಮಾರಿ ಆಂಟಿ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋಗಿ ಸ್ವಲ್ಪ ಸಕ್ಕರೆ ಟೀ ಹುಡಿ ಕೇಳ್ಕೊಂಡೆ. ಅದ್ನ ನೋಡಿ ಅವ್ರ ಗಂಡ ಕೂಡ ನನ್ನ ಬೈತಾ ಇದ್ರು. ಅಕ್ಕ ತಂಗಿಯರಿಬ್ಬರಿಗೂ ನಮ್ ಮನೆ ಏನು ಅಂಗಡಿನ, ಏನ್ ಬೇಕಾದ್ರೂ ಪದೇ ಪದೇ ಬಂದ್ ಕೇಳ್ತೀರಾ ಅಂತ ಮುಖಕ್ ನೇರವಾಗಿ ಬಾಗ್ಲು ಹಾಕಿದ್ರು. ಏನೇ ಈ ಬೀದಿಯಲ್ಲಿ ಅವ್ರ ಮಾತ್ರನೇ ಇರದ? ನೀನು ನನ್ನ ಅತ್ತೆ ಮಾವನ ಮನೆಗೆ ಹೋಗಿ ನಿನಗ್ ಬೇಕಾಗಿರೋದ್ನ ಕೇಳು. ನಾನು ನಿನ್ನ ಅತ್ತೆ ಮಾವನ ಮನೆಗೆ ಹೋಗಿ ನನಗ್ ಬೇಕಾಗಿರೋದ್ನ ಕೇಳ್ತೀನಿ. ಆ ಮಾತನ್ನು ಕೇಳಿದ ತಕ್ಷಣ ವೆಣ್ಣಿಲ ಮುಖದಲ್ಲಿ ತುಂಬಾನೇ ಪ್ರಕಾಶ ಇತ್ತು. ಅರೇ ಹೌದಕ್ಕ, ನೀನ್ ಹೇಳಿದ ರೀತಿ ನೀನು ನನ್ನ ಅತ್ತೆ ಮಾವನ ಮನೆಗೆ ಹೋಗು, ನಾನು ನಿನ್ನ ಅತ್ತೆ ಮಾವನ ಮನೆಗೆ ಹೋಗಿ ಕೇಳ್ಕೊತೀನಿ. ಹೀಗೆ ಸಂತೋಷವಾಗಿ ಅಲ್ಲಿಂದ ಹೊರಟು ಅಮೃತನ ಅತ್ತೆ ಮಾವನಾದ ರಂಗಯ್ಯ ಪಾರ್ವತಿಯಮ್ಮನ ಮನೆಗೆ ಹೋದ್ಲು. ಅಲ್ಲಿ ಪಾರ್ವತಿ ಆವಾಗಷ್ಟೇ ಸಕ್ಕರೆನ ತೆಗ್ದಿಡ್ತಾ ಇದ್ಲು. ಅತ್ತೆ, ಚೆನ್ನಾಗಿದ್ದೀರಾ? ನಾನು ನಿಮ್ನ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದು. ಬಾಮ್ಮ ವೆಣ್ಣಿಲ, ಇಷ್ಟು ದೂರ ಬಂದಿದೀಯಾ? ಏನ್ ಬೇಕು? ಏನಾದ್ರೂ ಬೇಕು ಅಂದ್ರೆ ತಾನೆ ಬರ್ತೀಯಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನನ್ ಗಂಡ ಮಾರ್ಕೆಟಿಗೆ ಹೋಗಿಲ್ಲ. ಮನೆಯಲ್ಲಿ ಬೇಳೆ ಸ್ವಲ್ಪ ಖಾಲಿ ಆಗ್ಬಿಡ್ತು. ನಿಮ್ ಜೊತೆ ಇದ್ರೆ ಕೊಡಿ ಅತ್ತೆ, ನಾಳೆ ಅವರು ಸಂತೆಗೆ ಹೋದಾಗ ತಂದ್ಕೊಡ್ತೀನಿ. ನಿನ್ನ ಅತ್ತೆ ಮಾವನ ಮನೆಗೆ ಹೋಗ್ದೆ ನನ್ ಮನೆಗೆ ಬಂದ? ಸರಿ, ಹೇಗೋ ನೀವು ಅಕ್ಕ ತಂಗಿಯರು ಎದುರು ಮನೆಯಲ್ಲಿ ತಾನೇ ಇದ್ದೀರಾ, ನೀನು ಹೋಗಿ ನಿನ್ನ ಅಕ್ಕನ ಮನೇಲಿ ಕೇಳ್ಬೋದಾಗಿತ್ತಲ್ವಾ? ಅತ್ತೆ, ಅಮೃತನ್ ಬಗ್ಗೆ ಗೊತ್ತಿದ್ದು ಕೇಳ್ತಾ ಇದ್ದೀರಾ. ಅವಳ ಜೊತೆ ಕೇಳಿದ್ರೆ ಅವಳು ನನಗೇನಾದ್ರೂ ಕೊಡ್ತಾಳಾ? ಅವಳ ಜೊತೆ ಸಿಗದಿಲ್ಲ ಅಂತಾನೆ ನಾನು ಅಲ್ಲಿಂದ ನಿಮ್ಮನೆವರೆಗೂ ಬಂದಿದ್ದು. ನೋಡ್ದ ಪಾರ್ವತಿ, ಇವಳಿಗೆ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ. ನಾಳೆ ರಮೇಶ್ ತರುವಾಗ ಅವನ್ ಕೈಯಿಂದ ನಾವು ತಗೋಬಹುದು. ಆಗ ವೆಣ್ಣಿಲ ಅವಳ ಮನಸ್ಸಲ್ಲಿ, ತಂದ್ರೆ ತಾನೇ ನೀವು ತಗೊಳ್ಳಿಕ್ಕೆ, ಆದರೆ ಹೊರಗಡೆ ಮಾತ್ರ ಹೌದು ಮಾವಯ್ಯ, ನಿಮ್ಮಂತ ಒಳ್ಳೆಯವರು ಎಲ್ಲೂ ಇರೋದಿಲ್ಲ ಹಾಗೆಂತ ಹೊಗಳ್ತಾ ಇದ್ಲು. ಪಾರ್ವತಿ ಮನೆಯೊಳಗೆ ಹೋಗಿ ಒಂದು ಪಾತ್ರೆ ತುಂಬಾ ಬೇಳೆಯನ್ನು ತಂದು, ಇಲ್ ನೋಡಮ್ಮ, ನಿನ್ನ ಅಕ್ಕನ ಕಣ್ಣಿಗೆ ಬೀಳದ ಹಾಗೆ ತಗೊಂಡೋಗು, ಇಲ್ಲದಿದ್ರೆ ಅವಳು ಕೂಡ ಇಲ್ಲೇ ಬಂದ್ ಕೇಳ್ತಾಳೆ. ಅತ್ತೆ, ನನಗೆ ಗೊತ್ತಿಲ್ವಾ ಇದ್ರ ಬಗ್ಗೆ? ಹಾಗೆಂತ ಆ ಬೇಳೆಯ ಪಾತ್ರೆಯನ್ನು ತೆಗೆದುಕೊಂಡು ಯಾರಿಗೂ ಗೊತ್ತಿಲ್ಲದೆ ಸಂತೋಷದಿಂದ ಮನೆಗೆ ಬಂದ್ಲು. ಅತ್ತೆ ಕೈಯಿಂದ ತಂದಂತಹ ಬೇಳೆಯಿಂದ ಇದ್ದಕ್ಕಿದ್ದಂಗೆ ಒಂದು ಸಾಂಬಾರನ್ನು ಮಾಡಿ ಮುಗಿಸಿದ್ಲು. ಆ ಬೇಳೆಯ ವಾಸನೆ ಅಷ್ಟರಲ್ಲಿ ಬೀದಿಗೆ ಬಂತು. ವೆಣ್ಣಿಲ ಅಡಿಗೆಯನ್ನು ಮುಗಿಸಿ ಪಾತ್ರೆಯನ್ನು ತೊಳಿತಾ ಇರುವಾಗ ಅಮೃತ ನಿಧಾನವಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು. ವೆಣ್ಣಿಲ, ಅಡಿಗೆ ಎಲ್ಲ ಮುಗಿಸ್ಬಿಟ್ಟ? ವಾಸನೆ ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ಲಿ ನಂಗೊಂಚೂರು ಸಾಂಬಾರ್ ಕೊಡು. ವೆಣ್ಣಿಲ ಇದ್ದಕ್ಕಿದ್ದಂಗೆ ಆಶ್ಚರ್ಯಪಟ್ಟು ಅವಳನ್ನು ನೋಡಿ, ಏನಕ್ಕ ನೀನು? ನಿನ್ ಮನೇಲಿ ಇವಾಗ ತಾನೇ ನೀನ್ ಸಾಂಬಾರ್ ಮಾಡಿದ್ದು, ಮತ್ತೆ ಬಂದು ನನ್ ಜೊತೆ ಕೇಳ್ತಾ ಇದ್ದೀಯಾ? ನೀನೇ ತಾನೇ ನನಗೆ ನಿಮ್ಮ ಅತ್ತೆ ಮನೆಗೆ ಹೋಗಿ ತರ್ಲಿಕ್ಕೆ ಐಡಿಯಾ ಕೊಟ್ಟಿದ್ದು? ಅಯ್ಯೋ ಹುಚ್ಚಿ, ನಿನ್ಗೆ ಇವಾಗ ಐಡಿಯಾ ಕೊಟ್ಟಿದ್ದು ಗುರು ನಾನೇ ತಾನೇ. ಹಾಗಿರುವಾಗ ಅದ್ರಲ್ಲಿ ಸಮಭಾಗ ನನಗೂ ಬರ್ಬೇಕು ತಾನೆ, ಅದಕ್ಕೇನೆ ನಿನ್ ಜೊತೆ ಸಾಂಬಾರ್ ತಗೊಳ್ಳಿಕ್ಕೆ ಬಂದಿದ್ದು. ನೀನೇನಕ್ಕ ನನ್ ಕಷ್ಟಪಟ್ಟು ತಂದ್ರೆ ಇವಾಗ ಬಂದು ಗುರುದಕ್ಷಿಣೆ ಅಂತ ಹೇಳ್ತಾ ಇದ್ದೀಯ? ನಾನ್ ಕೊಡೋದಿಲ್ಲ, ಹೋಗು ನೀನು. ಇಲ್ ನೋಡೆ, ನಾನ್ ಕೇಳಿದ ಹಾಗೆ ಮರ್ಯಾದೆಯಿಂದ ನನಗೆ ಕೊಟ್ರೆ ಸರಿ, ಇಲ್ಲದಿದ್ರೆ ಈ ಬೀದಿಯಲ್ಲಿ ಇನ್ಮುಂದೆ ನೀನು ಯಾರ ಜೊತೆನೂ ಸಾಲ ಕೇಳದ ಹಾಗೆ ನಾನು ಮಾಡ್ಬಿಡ್ತೀನಿ. ನೀನ್ ಇನ್ಮುಂದೆ ಯಾರ್ ಮನೆಗೆ ಹೋದ್ರೂ ಕೂಡ ಬಾಗ್ಲ ಹಾಕುವ ರೀತಿ ನಾನ್ ಮಾಡ್ತೀನಿ ನೋಡು. ಅಯ್ಯೋ ದೇವ್ರೆ, ನೀನ್ ನಿಜವಾಗ್ಲೂ ನನ್ನ ಅಕ್ಕನ? ನೀನು ರಾಕ್ಷಸಿ. ತಗೊಳ್ಳೆ, ತಗೊಂಡೋಗಿ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡು.
ನೀನು ನನ್ ಪಾಲಿಗೆ ಅಕ್ಕನೇ ಅಲ್ಲ. ಹೀಗೆ ವೆಣ್ಣಿಲ ಅವಳು ಮಾಡಿದಂತ ಬೇಳೆ ಸಾಂಬಾರನ್ನು ಸ್ವಲ್ಪ ತೆಗೆದು ಅಮೃತನಿಗೆ ಕೊಟ್ಲು. ಅದನ್ನು ನೋಡಿ ಅಮೃತ ತುಂಬಾನೇ ಸಂತೋಷಪಟ್ಲು. ಅದು ಹಾಗೆ ಬಾ ನನ್ ದಾರಿಗೆ. ನಿನ್ನ ಬುದ್ಧಿವಂತಿಕೆ ಎಲ್ಲ ನನ್ ಜೊತೆ ತೋರ್ಸಕ್ ಹೋಗ್ಬೇಡ. ನನ್ ಜೊತೆ ನಿನ್ನ ಆಟ ಯಾವುದು ನಡೆಯಲ್ಲ ಹಾಗೆ ಹೇಳಿ ಬೇಳೆ ಸಾಂಬಾರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ್ಲು. ವೆಣ್ಣಿಲ ಮಾತ್ರ ಹಲ್ಲನ್ನು ಕಚ್ಕೊಂಡು ಅಮೃತ ಹೋಗುವಾಗ ಅವಳನ್ನು ನೋಡ್ತಾ ನಿಂತಿದ್ಲು. ಸ್ವಲ್ಪ ಸಮಯದಲ್ಲಿ ಅಮೃತನ ಗಂಡ ಮನೆಗೆ ಬಂದ. ಅವನಿಗೆ ಸ್ವಲ್ಪ ಊಟ ಬೇಕು ಅಂತ ಹೆಂಡತಿ ಬಳಿ ಕೇಳ್ದ. ಅವಾಗ ಅಮೃತ ಅನಿಲಿಗೆ ಊಟ ಕೊಡ್ತಿದ್ಲು. ಅಮೃತ, ಗ್ಯಾಸ್ನ ಸ್ವಲ್ಪ ನೋಡಿ ಉಪಯೋಗ ಮಾಡು. ಒಂದ್ ವೇಳೆ ಖಾಲಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಮುಂಚಿತವಾಗಿ ಹೇಳ್ಬಿಡು. ಆವಾಗ್ಲೇ ಗ್ಯಾಸ್ನ ನಾವು ಸಿದ್ಧಪಡಿಸ್ಲಿಕ್ಕೆ ಸಾಧ್ಯ. ಯಾಕೇರಿ ಗ್ಯಾಸ್ ಬಗ್ಗೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ? ಹೊರಗಡೆ ಗ್ಯಾಸ್ ಬೆಲೆ ಕೂಡ ತುಂಬಾ ಗಗನಕ್ಕೇರಿದೆ. ಅದು ಮಾತ್ರನಾ, ನಮಗೆ ಸಿಲಿಂಡರ್ ಖಾಲಿಯಾದ ತಕ್ಷಣ ಗ್ಯಾಸ್ ಸಿಗೋದಿಲ್ಲ. ಬುಕ್ಕಿಂಗ್ ಮಾಡಿ ಸ್ವಲ್ಪ ದಿನ ತನಕ ನಾವು ವೆಯ್ಟ್ ಮಾಡ್ಬೇಕು. ಅದಕ್ಕೆಯಿಂದನೇ ಮುಂಜಾಗ್ರತೆಯಾಗಿ ಹೇಳ್ತಿದ್ದೀನಿ. ಅಯ್ಯೋ, ಗ್ಯಾಸ್ ಬೆಲೆ ಗಗನಕ್ಕೇರಿದ್ಯಾ? ಹಾಗಾದ್ರೆ ಹೊಸ ಗ್ಯಾಸ್ ತಗೊಳ್ಳಿಕ್ಕೆ ನನ್ ಮನ್ಸು ಯಾವತ್ತೂ ಒಪ್ಪೋದಿಲ್ವೇ? ಹಾಗೆಂತ ಮನ್ಸೊಳಗೆ ಅವಳು ಆಲೋಚನೆಯನ್ನು ಮಾಡ್ತಾ ಇದ್ಲು. ಈ ಕಡೆ ವೆಣ್ಣಿಲ ಕೂಡ ಅವಳ ಗಂಡನಾದ ರಮೇಶ್ಗೆ ಊಟ ಬಡಿಸ್ತಿದ್ಲು. ವೆಣ್ಣಿಲ, ಗ್ಯಾಸ್ನ ನೀನು ಸ್ವಲ್ಪ ನೋಡ್ಕೊಂಡು ಉಪಯೋಗ ಮಾಡ್ಬೇಕು. ಗ್ಯಾಸ್ ಖಾಲಿಯಾಗುವ ಮುಂಚಿತವಾಗಿ ಹೇಳ್ಬೇಕು. ಗ್ಯಾಸ್ ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಏನ್ರಿ ಆಯ್ತು? ಇದ್ದಕ್ಕಿದ್ದಂಗೆ ಗ್ಯಾಸ್ ಬಗ್ಗೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ? ಏನ್ ಮಾಡೋದು, ರೇಟು ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅದಕ್ಕೇನೆ ನಿಂಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ನೀನು ನೋಡ್ಕೊಂಡು ಹುಷಾರಾಗಿ ಉಪಯೋಗ ಮಾಡು. ರಮೇಶ್ ಹೇಳಿದ ಮಾತು ಕೇಳಿ ವೆಣ್ಣಿಲನ ಎದೆ ಬಡಿದಂತಾಯಿತು. ತಂದ ಬೇಳೆಯಿಂದ ಸಾಂಬಾರ್ ಮಾಡುವಷ್ಟರಲ್ಲಿ ಗ್ಯಾಸ್ ಮುಗ್ದುದ್ರೆ ಹೇಗೆ? ಗ್ಯಾಸಿಗೆ ಅಷ್ಟೊಂದು ಹಣ ಕೊಡೋದು ಅಂದ್ರೆ ಯೋಚನೆ ಮಾಡಿದ್ರೇನೆ ತುಂಬಾ ಭಯ ಆಗುತ್ತೆ. ಹಾಗೆಂತ ಒಳಗೊಳಗೆ ತುಂಬಾ ಟೆನ್ಷನ್ ಪಡ್ತಾ ಇದ್ಲು. ಅವರವರ ಗಂಡಂದಿರು ಕೆಲ್ಸಕ್ಕೆ ಹೊರಟೋದ ನಂತರ ವೆಣ್ಣಿಲ, ಅಮೃತ ಬೀದಿಗೆ ಬಂದು ಒಬ್ಬರ ಮುಖವನ್ನು ಒಬ್ರು ನೋಡಿಕೊಂಡ್ರು. ಅವರಿಬ್ಬರ ಮುಖದಲ್ಲಿ ಒಂದೇ ರೀತಿಯ ಭಯನೇ ಕಾಣ್ತಾ ಇತ್ತು. ಅಕ್ಕ, ವಿಷಯ ಗೊತ್ತಾಯ್ತಾ? ನನ್ ಗಂಡ ಗ್ಯಾಸ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಗ್ಯಾಸು ಎಲ್ಲೂ ಸಿಗ್ತಾ ಇಲ್ಲಂತೆ. ಅದಕ್ಕೇನೆ ನೋಡ್ಕೊಂಡು ಉಪಯೋಗ ಮಾಡು ಅಂತ ಹೇಳಿದ್ರು. ನನ್ ಮನೆಯಲ್ಲೂ ಹಾಗೇನೆ ವೆಣ್ಣಿಲ. ಅನಿಲ್ ಕೂಡ ಇದೇ ಮಾತನ್ನ ಹೇಳಿದ್ರು. ನಮಗೆ ಹಣ ಖರ್ಚು ಮಾಡೋದು ಅಂದ್ರೇನೆ ತುಂಬಾನೇ ಭಯ. ಹಾಗಿರುವಾಗ ಗ್ಯಾಸ್ಗೋಸ್ಕರ ದುಬಾರಿ ಹಣ ಖರ್ಚು ಮಾಡ್ಬೇಕು ಅಂದ್ರೆ ನಮ್ಮಿಂದ ಸಾಧ್ಯನ ಹೇಳು? ಹೀಗೆ ಇಬ್ಬರು ಸೇರ್ಕೊಂಡು ಆಲೋಚನೆ ಮಾಡಲು ಆರಂಭಿಸಿದ್ರು. ತುಂಬಾ ಸಮಯ ಆಲೋಚನೆ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅಮೃತನ ಮುಖದಲ್ಲಿ ಒಂದು ಬೆಳಕು ಕಂಡಿತ್ತು. ವೆಣ್ಣಿಲ, ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಈ ಗ್ಯಾಸ್ ಬೆಲೆ ನೋಡ್ತಾ ಇದ್ರೆ ಸಿಲಿಂಡರ್ ಕಳ್ಳತನ ಮಾಡದ್ ಬಿಟ್ರೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ. ವೆಣ್ಣಿಲ ಒಂದೇ ಸಲ ಶಾಕ್ ಆಗಿ ಆ ಕಡೆ ಈ ಕಡೆ ನೋಡಿದ್ಲು. ಏನು ಕಳ್ಳತನನ? ಅಕ್ಕ, ನಾವು ಜಿಪ್ಪುಂಡ್ರೆ. ಅದಕ್ಕೆ ಅಂತ ಕಳ್ಳರಾಗ್ಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಲೋಚನೆ ಮಾಡ್ಲಿಲ್ಲ. ನಾವು ಕಳ್ಳತನ ಮಾಡುವಾಗ ಯಾರಾದ್ರೂ ನೋಡಿದ್ರೆ, ಅಯ್ಯಯ್ಯೋ ಬೇಡ ಅಕ್ಕ, ಯಾರಾದ್ರೂ ನೋಡಿದ್ರೆ ನಮ್ ಮರ್ಯಾದೆ ಹೋಗ್ಬಿಡುತ್ತೆ. ಭಯ ಪಡ್ಬೇಡ ಕಣೆ, ಸರಿಯಾದ ಹುಚ್ಚಿ. ನಾವು ಪದ್ಧತಿಯಿಂದ ಕಳ್ಳತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಹಣನ ನಾವು ಭದ್ರಪಡಿಸ್ಬೇಕು ಅಂದ್ರೆ ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕಲ್ವಾ? ಅದು ಹೇಗೆ ಮಾಡೋದು, ಯಾವಾಗ ಮಾಡೋದು ಅಂತ ಅದೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಮಾತ್ರ ನಾನು ಹೇಳಿದಷ್ಟು ಮಾಡು. ಅದು ಹೇಗಕ್ಕ? ಯಾರ್ ಸಿಲಿಂಡರ್ನ ನಾವಿವಾಗ ಕಳ್ಳತನ ಮಾಡೋದು? ಅದು ಅಮೃತ ವೆಣ್ಣಿಲನ ಬಳಿ ಹೋಗಿ ಯಾರಿಗೂ ಕೇಳದ ಹಾಗೆ ವಿಷಯವನ್ನು ವೆಣ್ಣಿಲನ ಕಿವಿ ಹತ್ರ ಹೋಗಿ ಹೇಳಿದ್ಲು. ಆ ವಿಷಯವನ್ನು ಕೇಳಿದ ತಕ್ಷಣ ವೆಣ್ಣಿಲ ಅವಳ ಕಣ್ಣನ್ನು ದೊಡ್ಡದು ಮಾಡಿದ್ಲು. ಅಮೃತ ಎಲ್ಲಾ ವಿಚಾರವನ್ನು ಹೇಳಿದ್ಲು. ಮರುದಿನ ಬೆಳಿಗ್ಗೆ ಮಾರೇಡುಪಳ್ಳಿ ಗ್ರಾಮದಲ್ಲಿ ದೊಡ್ಡ ಗೊಂದಲವಾಯಿತು. ವೆಣ್ಣಿಲ ಅವಳ ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಕಿರ್ಚಲಾರಂಭಿಸಿದ್ಲು. ಅಯ್ಯೋ ದೇವ್ರೇ, ಯಾರಾದ್ರೂ ನನ್ನ ಕಾಪಾಡಿ. ಯಾರೋ ಕಳ್ಳರು ಬಂದಿದ್ದಾರೆ. ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿದೆ ಅಂತ ನನ್ ಮನೇಲಿರುವ ಗ್ಯಾಸಿಗೆ ಕಣ್ಣಾಕಿ ಇವಾಗ ನನ್ ಮನೇಲಿರುವ ಸಿಲಿಂಡರ್ನ ಕದ್ಕೊಂಡೋಗಿದ್ದಾರೆ. ವೆಣ್ಣಿಲನ ಶಬ್ದ ಕೇಳಿ ಪಕ್ಕದ ಮನೆ ಕುಮಾರಿ, ಆಮೇಲೆ ಪಕ್ಕದ ಮನೆ ಗೀತಾ ಇಬ್ರು ಓಡಿ ಬಂದ್ರು. ಅವರ ಮುಖದಲ್ಲಿ ಕೂಡ ಏನೋ ಗೊಂದಲವಿತ್ತು. ಏನೇ ಹೇಳ್ತಾ ಇದೀಯ ವೆಣ್ಣಿಲ? ನಿನ್ ಮನೆಯಲ್ಲೇ ಕೂಡನಾ? ನನ್ ಮನೇಲಿ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಯಾರೋ ನನ್ ಮನೇಲಿರುವ ಸಿಲಿಂಡರ್ನ ಕದ್ಕೊಂಡೋಗಿದ್ದಾರೆ. ಹೌದಕ್ಕ, ನನ್ ಮನೇಲಿ ಕೂಡ ಇದೇ ಪರಿಸ್ಥಿತಿ. ಬೆಳಿಗ್ಗೆ ಎದ್ದು ಟೀ ಮಾಡೋಣ ಅಂತ ಗ್ಯಾಸ್ ಹತ್ರ ಬಂದ್ರೆ ಸಿಲಿಂಡರ್ ಕಾಣ್ತಾ ಇಲ್ಲ. ನನ್ ಗಂಡ ಮೊದ್ಲೇ ಬೈತಾ ಇದ್ರು. ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅಮೃತ ಕೂಡ ಕಣ್ಣಲ್ಲಿ ನೀರನ್ನು ತುಂಬಿಸ್ಕೊಂಡು ಅಲ್ಲಿಗೆ ಬಂದ್ಲು. ನಾಟಕವನ್ನ ಆರಂಭಿಸಿ ಜೋರಾಗಿ ಅಳ್ತಾ ಇದ್ಲು. ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ನನ್ ಮನೆಯಲ್ಲಿ ಕೂಡ ಸಿಲಿಂಡರ್ ಕಾಣೆಯಾಗಿದೆ. ನಿನ್ನೆ ರಾತ್ರಿ ಬೀದಿಯಲ್ಲಿ ಯಾರೋ ಇಬ್ರು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ರು.
ಅವರು ಏನೋ ತಗೊಂಡೋಗಕ್ಕೇನೆ ನಮ್ ಬೀದಿಗೆ ಬಂದಿದ್ದಾರೆ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈ ರೀತಿ ಸಿಲಿಂಡರ್ ಕದೀತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೀದಿಯಲ್ಲಿರುವ ಹೆಂಗಸರೆಲ್ಲ ಒಂದು ಕಡೆ ಗುಂಪುಗೂಡಿ ಏನೋ ತೀರ್ಮಾನ ಮಾಡಿದ್ರು. ಅವಾಗ ಕಾವ್ಯ ಆವೇಶವಾಗಿ ಮುಂದಕ್ಕೆ ಬಂದು, ಅದೆಲ್ಲ ಬೇಕಾಗಿಲ್ಲ, ನಾವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬೀದಿಯಲ್ಲಿ ಇಷ್ಟು ಮನೆಯಲ್ಲಿ ಕಳ್ಳತನ ಆಗಿದೆ ಅಂದ್ರೆ ಪೊಲೀಸರು ಕಂಡುಹಿಡಿಬೇಕು ತಾನೇ. ಆ ಮಾತನ್ನು ಕೇಳಿದ ತಕ್ಷಣ ಅಮೃತನಿಗೆ ಬೆನ್ನಲ್ಲಿ ಬೆವರು ಸುರಿತಾ ಇತ್ತು. ತಕ್ಷಣ ಆ ಮಾತನ್ನು ಬದಲಾಯಿಸೋದಕ್ಕೋಸ್ಕರ, ಏನು ಪೊಲೀಸರ? ಅಯ್ಯಯ್ಯೋ ಬೇಡ ಬೇಡ, ಇವಾಗ ಇರುವ ಪರಿಸ್ಥಿತಿಯಲ್ಲಿ ನಾವು ಅಕ್ರಮವಾಗಿ ಮನೆಯಲ್ಲಿ 2-3 ಸಿಲಿಂಡರ್ನ ಇಟ್ಕೊಂಡಿದೀವಿ, ಅದೇ ದೊಡ್ಡ ತಪ್ಪು. ಪೊಲೀಸರಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ನಮ್ನ ಕರ್ಕೊಂಡೋಗಿ ಲಾಕಪ್ ಒಳಗೆ ಇಟ್ಬಿಡ್ತಾರೆ. ಇವಾಗ ಮೊದ್ಲೇ ಗ್ಯಾಸ್ ಇಲ್ಲ ಅಂತ ಎಲ್ಲರೂ ಗೊಂದಲದಲ್ಲಿ ಒದ್ದಾಡ್ತಾ ಇದ್ದಾರೆ. ಆ ಮಾತನ್ನು ಕೇಳಿ ಕುಮಾರಿ ಅಲ್ಲಿರುವವರೆಲ್ಲ ಒಂದೇ ಸಲ ಮೌನವಾಗಿ ನಿಂತೋಗ್ಬಿಟ್ರು. ಅಮೃತ ಹೇಳಿದ್ದು ನಿಜವಾದ ಮಾತು ಅಂತ ತುಂಬಾ ಭಯಪಟ್ಟು, ಹೌದೌದು, ನಮ್ಗೆ ಯಾಕೆ ಈ ತಲೆನೋವೆಲ್ಲ, ಹಾಗೆಂತ ಏನು ಮಾತನಾಡದೆ ಅವರವರ ಮನೆಗೆ ಹೊರಟು ಹೋದ್ರು. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಹೊರಟೋದ ನಂತರ ಅಮೃತ ವೆಣ್ಣಿಲ ಸೈಲೆಂಟ್ ಆಗಿ ಒಂದ್ ಕಡೆ ಬಂದು ಕೂತ್ಕೊಂಡು ಮಾತನಾಡ್ತಾ ಇದ್ರು. ಹಬ್ಬ, ಇವಾಗಷ್ಟೇ ನನ್ಗೆ ಸಮಾಧಾನ ಆಯ್ತು ಕಣೆ. ನಮ್ಗೆ ಇವಾಗ 4 ಸಿಲಿಂಡರ್ ಸಿಕ್ಕಿದೆ, 2 ನಿನಗೆ 2 ನನಗೆ. ಹೌದಕ್ಕ, ಚೆನ್ನಾಗಿ ಹೇಳ್ದೆ ನೀನು. ಈ 4 ಸಿಲಿಂಡರ್ ಇಂದ ನಮಗೆ 2-3 ತಿಂಗಳ ತನಕ ಯಾವ ಕಷ್ಟನೂ ಇಲ್ಲ. ಇದ್ ಖಾಲಿ ಆದ್ಮೇಲೆ ಪಕ್ಕದ ಬೀದಿಯಲ್ಲಿ ಪ್ಲಾನ್ ಮಾಡೋಣ. ಹೀಗೆ ಸ್ವಲ್ಪ ಸಮಯದಲ್ಲೇ ಆ ಹಳೆ ಸಿಲಿಂಡರ್ ಖಾಲಿಯಾಗುವ ಪರಿಸ್ಥಿತಿ ಕೂಡ ಬಂತು. ಅಮೃತ ವೆಣ್ಣಿಲ ಮತ್ತೆ ಪ್ಲಾನ್ ಮಾಡಿದ್ರು. ಪಕ್ಕದ ಬೀದಿಯಲ್ಲಿ ಮಾಡಿ ಮೇಲೆ ಸಿಲಿಂಡರ್ ಇರುವ ವಿಚಾರವನ್ನು ತಿಳಿದುಕೊಂಡು ಆ ಸ್ಥಳಕ್ಕೆ ಅಕ್ಕ ತಂಗಿಯರು ಹೊರಟ್ರು. ಗೋಡೆಗೆ ಹಗ್ಗ ಹಾಕಿ ಅವರಿಬ್ರು ಮೇಲೆ ಹತ್ಲಿಕ್ಕೆ ನೋಡ್ತಾ ಇದ್ದಾಗ ಆ ಬೀದಿಯಲ್ಲಿರುವ 2 ಗಂಡಸರು ಅವರನ್ನು ನೋಡ್ಬಿಟ್ರು. ಕಳ್ಳ ಕಳ್ಳ, ಯಾರಾದ್ರೂ ಬನ್ನಿ, 2 ಕಳ್ಳರು ಬಂದಿದ್ದಾರೆ. ಆ ಮಾತನ್ನು ಕೇಳಿದ ತಕ್ಷಣ ಅಮೃತ ವೆಣ್ಣಿಲನಿಗೆ ಎದೆ ಬಡಿತ ಅಧಿಕವಾಯಿತು. ಎಲ್ಲಾದ್ರೂ ಸಿಕ್ಕಾಕೋತೀವಿ ಅಂತ ತಕ್ಷಣ ಹಗ್ಗನ ಅಲ್ಲೇ ಹಾಕಿ ಹೊರಟು ಹೋದ್ರು. 2 ವ್ಯಕ್ತಿಗಳು ಕೂಡ ಬಿಡದೆ ಅವರ ಹಿಂದೆನೆ ಅಟ್ಟಿಸ್ಕೊಂಡೋದ್ರು. ಸ್ವಲ್ಪ ದೂರ ಹೋದ್ಮೇಲೆ ಆ 2 ವ್ಯಕ್ತಿಗಳು ಇವರನ್ನು ಹಿಡ್ಕೊಂಡ್ರು. ತುಂಬಾ ದೂರ ಹೋದ್ಮೇಲೆ ನೋಡಿದಾಗ ಅವರಿಬ್ರು ಯಾರೋ ಅಲ್ಲ, ಅನಿಲ್ ಮತ್ತು ರಮೇಶ್. ಗಂಡಂದಿರ್ನ ನೋಡಿದ ತಕ್ಷಣ ಅವರಿಬ್ಬರಿಗೂ ಶಾಕ್ ಆಯ್ತು. ಅಮೃತ, ನೀನೇನು ಇಲ್ಲಿದ್ದೀಯಾ? ಇಷ್ಟೊಂದ್ ಸಮಯದಲ್ಲಿ ಹಗ್ಗ ಇಟ್ಕೊಂಡು ಇಲ್ಲೇನ್ ಮಾಡ್ತಿದೀಯಾ? ಆ, ನೀವೇನ್ ಕಳ್ರ? ಈ ಸಮಯದಲ್ಲಿ ಈ ಬೀದಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅಕ್ಕ, ಇವರಿಬ್ರೇ ಸಿಲಿಂಡರ್ ಕಳ್ಳರಾಗಿರ್ಬೇಕು. ಅದಕ್ಕೇನೆ ನಾವಿಬ್ರು ಇವ್ರನ್ನ ನೋಡಿದ ತಕ್ಷಣ ಇವರಿಬ್ರು ಎದುರ್ಕೊಂಡ್ರು. ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯಾ? ನೀವಿಬ್ರೇ ತಾನೇ ಕಳ್ಳತನ ಮಾಡ್ಲಿಕ್ಕೆ ಹೋಗಿದ್ದು. ನಾವ್ಯಾಕೆ ಸಿಲಿಂಡರ್ ಕದಿತೀವಿ? ನೀವ್ ಯಾರು ಅಂತ ಗೊತ್ತಾಗದೆ ಕಳ್ರು ಅಂತ ಅನ್ಕೊಂಡು ನಾವೇ ಕಿರ್ಚಿದ್ದು. ಇಲ್ಲ ಇಲ್ಲ, ನಾವ್ಯಾಕೆ ಕಳ್ರಾಗ್ತೀವಿ? ಇವಾಗ ಸಿಲಿಂಡರ್ ರೇಟು ಜಾಸ್ತಿ ಆಯ್ತು ಅಂತ ಗೊತ್ತಾಯ್ತಲ್ವಾ, ನಾವು ಮೊದ್ಲೇ ಜಿಪುಂಡ್ರು. ಅದಕ್ಕೇನೆ ನಮ್ಗೆ ನಿದ್ರೆ ಬರದೆ ಸುತ್ತಾಡ್ತಾ ಇದ್ದು. ಯಾರೋ ಕಳ್ಳ ಕಳ್ಳ ಅಂದಾಗ ನಾವು ಹೆದರ್ಕೊಂಡು. ಹೌದಾ, ಸರಿ ಬನ್ನಿ ಮನೆಗೆ ಹೋಗೋಣ. ಅಷ್ಟರಲ್ಲಿ ಪಕ್ಕದ ಮನೆಯಲ್ಲಿರುವ ರಮ್ಯಾ ಅವರು ಇರುವ ಸ್ಥಳಕ್ಕೆ ಬಂದು, ವೆಣ್ಣಿಲಾ, ಅಮೃತ, ನೀವು ಹುಷಾರಾಗಿದ್ದೀರಾ? ಗ್ಯಾಸ್ ಕಳ್ಳತನ ಮಾಡ್ಲಿಕ್ಕೆ ನಿಮ್ಮ ಗಂಡಂದಿರ್ನ ಕೂಡ ಕರ್ಕೊಂಡ್ ಬಂದಿದ್ದೀರಾ? ನಾಳೆಯಿಂದ ನಾನ್ ಕೂಡ ಬರ್ತೀನಿ, ನನ್ ಗಂಡನ ಕರ್ಕೊಂಡ್ ಬರ್ತೀನಿ. ನಾವೆಲ್ಲರೂ ಸೇರಿ ಪಕ್ಕದ ಬೀದಿಗೆ ಹೋಗಿ ಸಿಲಿಂಡರ್ನ ಕಳ್ಳತನ ಮಾಡ್ಕೊಂಡು ಮನೇಲಿ ತಂದು ಬಚ್ಚಿಟ್ಕೊಳ್ಳೋಣ. ರಮ್ಯನ ಮಾತು ಕೇಳಿ ಒಂದೇ ಸಲ ಅನಿಲ್ ಮತ್ತು ರಮೇಶ್ ಬಾಯಿ ತೆರೆದ್ರು. ಏನು ಅರ್ಥವಾಗದೆ ಅವರಿಬ್ಬರಿಗೂ ತುಂಬಾ ಕೋಪ ಬಂತು. ಅಂದ್ರೆ ನೀವಿಬ್ರು ಸೇರ್ಕೊಂಡು ಸಿಲಿಂಡರ್ ಕಳ್ಳತನ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಸಿಲಿಂಡರ್ ಕಳ್ಳತನ ಆಗಿದೆ ಅಂತ ನೀವಿಬ್ರೇ ತಾನೇ ಕಿರ್ಚಾಡಿದ್ದು? ಚೀಚಿ, ನಮ್ ಮರ್ಯಾದಿನ ತೆಗಿತಾ ಇದ್ದೀರಾ? ಮನೆಗ್ ಬನ್ನಿ, ನಾವ್ ಯಾರು ಅಂತ ನಿಮ್ಗೆ ತೋರಿಸ್ತೀವಿ. ತುಂಬಾ ಕೋಪದಿಂದ ವೆಣ್ಣಿಲನ ಅಮೃತನ ಮನೆಗೆ ಕರ್ಕೊಂಡೋದ್ರು. ಕೋಪದಿಂದ, ಅಮೃತ, ನಿನ್ನ ಜಿಪುಣತನ ಇಷ್ಟೊಂದು ಕೀಳಾಗಿ ಹೋಗುತ್ತೆ ಅಂತ ಆಲೋಚನೆ ಮಾಡ್ಲಿಲ್ಲ. ನಾಳೆಯಿಂದ ನೀನು ಗ್ಯಾಸ್ ಉರಿಸ್ಬೇಡ, ಸೌದೆಯಲ್ಲೇ ಅಡಿಗೆ ಮಾಡು. ಅಯ್ಯೋ, ಗ್ಯಾಸ್ ಇಲ್ಲ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವೆಣ್ಣಿಲಾ, ಇನ್ನೊಂದ್ಸಲ ನೀನು ಸಿಲಿಂಡರ್ ಕಳ್ಳತನ ಮಾಡ್ಲಿಕ್ಕೆ ಹೋದೆ ಅಂತ ಗೊತ್ತಾದ್ರೆ ನಿನ್ನ ಎಳ್ಕೊಂಡೋಗಿ ನಿನ್ ತಂದೆ ಮನೇಲಿ ಬಿಟ್ಬಿಡ್ತೀನಿ. ಆಗ ವೆಣ್ಣಿಲಾ ಅಮೃತನ ನೋಡಿ, ಅಕ್ಕ, ನಿನ್ನ ಗುರುದಕ್ಷಿಣೆ ಪುಣ್ಯದಿಂದ ಇವಾಗ ನಾನು ಒಲೆ ಹತ್ರ ಕೂತ್ಕೊಂಡು ಊದ್ತಾ ಕೂರ್ಬೇಕು. ಹೀಗೆ ಅಳುವ ಹಾಗೆ ಮುಖನ ಇಟ್ಕೊಂಡ್ಲು. ಆದ್ರೆ ಅಮೃತ ಮಾತ್ರ, ಪರವಾಗಿಲ್ಲ ವೆಣ್ಣಿಲಾ, ಸೌದೆ ಕೂಡ ಪಕ್ಕದವ್ರ ಮನೆಯಿಂದ ತಗೊಳ್ಳೋಣ, ಅವಾಗ ಹಣ ಉಳಿತಾಯ ಆಗುತ್ತೆ. ಮಾತನ್ನು ಕೇಳಿ ಇಬ್ಬರ ಗಂಡಂದಿರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಮರುದಿನದಿಂದ ಅಮೃತ ವೆಣ್ಣಿಲನ ಮನೆಯಲ್ಲಿ ಸೀನೆ ಬದಲಾಯಿತು. ಅವರವರ ಗಂಡಂದಿರು ಹಾಕಿದ ಕಂಡೀಷನ್ ನಿಂದ ಮನೆಯ ಹೊರಗಡೆ ಸೌದೆ ಕತ್ತಿಸ್ತಾ ಇದ್ರು. ಅಮೃತ ಒಲೆಯನ್ನು ಉರಿಸ್ಕೊಂಡು ಕಣ್ಣೀರ್ ಹಾಕೊಂಡು ಒಲೆ ಊದ್ತಾ ಇದ್ರೆ, ಈ ಕಡೆ ವೆಣ್ಣಿಲ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ಲು.
ಹೀಗೆ ಒಬ್ಬರಿಗೊಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನೋಡ್ದ ಅಕ್ಕ, ಗ್ಯಾಸ್ನ ಉಳಿತಾಯ ಮಾಡಕ್ಕೋಗಿ ಇವಾಗ ಈ ಸೌದೆಯಲ್ಲಿ ನಾವು ಕಣ್ಣೀರ್ ಹಾಕ್ಬೇಕಾಗಿದೆ. ಪಕ್ಕದ ಬೀದಿಯಲ್ಲಿ ಕಳ್ಳತನ ಮಾಡದಿದ್ರೆ ಈ ರೀತಿ ಪರಿಸ್ಥಿತಿ ನಮ್ಗೆ ಬಂದಿರುತ್ತಾ? ಅಳ್ಬೇಡನೆ ವೆಣ್ಣಿಲಾ, ಇವಾಗ ನಾವು ಸೌದೆ ಉರಿಸ್ತಾ ಇದ್ದೀವಲ್ವಾ, ಇದರಿಂದ ಗ್ಯಾಸಿಗೆ ಹಣ ಉಳಿತಾಯ ಆಗಿ ಗ್ಯಾಸ್ ಕೂಡ ನಮ್ಗೆ ಸೇವ್ ಆಗುತ್ತೆ. ರಸ್ತೆಯಲ್ಲಿ ಹೋಗ್ತಾ ಇರುವ ಕುಮಾರಿ ಆಂಟಿ ಇವರಿಬ್ಬರನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಏನೇ ಅಮೃತ, ನೀವಿಬ್ರು ಹೊರಗಡೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ? ಹೌದು, ನಿಮ್ ಮನೆಯಲ್ಲಿದ್ದ ಸಿಲಿಂಡರ್ ಏನಾಯ್ತು? ಅದೆಲ್ಲ ಏನೂ ಇಲ್ಲ, ಇವಾಗ ಗ್ಯಾಸ್ ಬೆಲೆ ಕೂಡ ದುಬಾರಿ ಆಗಿದೆ ಅಲ್ವಾ, ಅದಕ್ಕೇನೆ ಗ್ಯಾಸ್ನ ನಾವು ಉಳಿತಾಯ ಮಾಡ್ಲಿಕ್ಕೋಸ್ಕರ ಈ ರೀತಿ ಸೌದೆಯಲ್ಲೇ ಅಡಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಮಾತನ್ನ ಕೇಳಿ ಆ ಬೀದಿಯಲ್ಲಿ ಇರೋರು ಕೂಡ ಆಲೋಚನೆ ಮಾಡಲಾರಂಭಿಸಿದ್ರು. ಹೌದಲ್ವಾ, ಈ ಅಕ್ಕ ತಂಗಿಯರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನಾದ್ರೂ ಒಂದು ವಿಷಯ ಇರುತ್ತೆ ಅಂತ. ಸ್ವಲ್ಪ ದಿನದಲ್ಲೇ ಆ ಊರಲ್ಲಿ ಇರೋರೆಲ್ಲರೂ ಕೂಡ ಇದೇ ರೀತಿ ಒಲೆ ಉರಿಸ್ತಾ ಇದ್ರು. ಆ ಊರೆಲ್ಲ ಹೊಗೆ ಹಬ್ಬಿತ್ತು.